2026ನೇ ಫಿನಾನ್ಷಿಯಲ್ ಇಯರ್ ನಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು ಲೋನ್ ರೂಲ್ಸ್ ನಲ್ಲಿ ಈಗ ಭಾರಿ ಚೇಂಜಸ್ ಆಗಿದೆ. ಬ್ಯಾಂಕ್ ಅಕೌಂಟ್ ಆಗಿರಬಹುದು, ಲಾಕರ್ ನಾಮಿನಿ ಸಂಖ್ಯೆಯಲ್ಲಿ ಬದಲಾವಣೆ ಬಂದಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗೋದಕ್ಕೆ ಇನ್ನು ಮುಂದೆ ತಿಂಗಳು ಪೂರ್ತಿ ಕಾಯೋ ಅನಿವಾರ್ಯತೆ ಇಲ್ಲ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಲೋನ್ ಬೇಗ ತೀರಿಸಿದ್ರೆ ಬ್ಯಾಂಕ್ಗೆ ಪೆನಾಲ್ಟಿ ಕಟ್ಟೋ ಅವಶ್ಯಕತೆಯೇ ಇಲ್ಲ. ಒಳ್ಳೆಯ ಸ್ಕೋರ್ ಇದ್ರೆ ಬ್ಯಾಂಕ್ ಜೊತೆ ಚೌಕಾಶಿ ಮಾಡಿ ಕಡಿಮೆ ಬಡ್ಡಿಗೆ ಸಾಲ ಪಡಿಬಹುದು. ಹಾಗಾದ್ರೆ 2026ರಲ್ಲಿ ಏನೇನ್ ಬದಲಾವಣೆ ಆಗಿದೆ, ಇದರಿಂದ ನಿಮ್ಮ ಜೇಬಿಗೆ ಏನ್ ಲಾಭ ಆಗತ್ತೆ ಅನ್ನೋದನ್ನ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಬ್ಯಾಂಕ್ ಖಾತೆನ ಹೊಂದಿದ್ದೀರಾ ಅಥವಾ ಹೋಮ್ ಲೋನ್ ಆಗಿರಬಹುದು, ಪರ್ಸನಲ್ ಲೋನ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಭಾರತೀಯ ರಿಸರ್ವ್ ಬ್ಯಾಂಕ್ 2026ರಿಂದ ಜಾರಿಗೆ ಬರುವಂತೆ ಬ್ಯಾಂಕಿಂಗ್ ಆಗಿರಬಹುದು, ಸಾಲದ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿದೆ ಸ್ನೇಹಿತರೆ. ಈ ಬದಲಾವಣೆಗಳು ನಮಗೆ ಅಂದ್ರೆ ಗ್ರಾಹಕರಿಗೆ ತುಂಬಾ ಅನುಕೂಲ ಮಾಡಿಕೊಡುತ್ತಂತೆ. ಸೊ ಪಾರದರ್ಶಕತೆ ಹೆಚ್ಚಿಸೋದ್ರ ಜೊತೆಗೆ ಹಣಕಾಸು ನಿರ್ವಹಣೆಯನ್ನ ಸುಲಭಗೊಳಿಸೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 2026ರಿಂದ ನಿಮ್ಮ ಜೇಬಿನ ಮೇಲೆ ಹಾಗೆ ಬ್ಯಾಂಕ್ ವ್ಯವಹಾರದ ಮೇಲೆ ನೇರ ಪರಿಣಾಮ ಬೀರುವ 5 ಪ್ರಮುಖ ಅಂಶಗಳ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. RBI ಮಾಡಿರುವಂತ ಮೊದಲನೇ ದೊಡ್ಡ ಬದಲಾವಣೆ ಏನ್ ಗೊತ್ತಾ? ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಂದ್ರೆ ಇನ್ನು ಮುಂದೆ ಬ್ಯಾಂಕ್ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳಿಗಾಗಿರಬಹುದು, ಬ್ಯಾಂಕ್ ಲಾಕರ್ಗಳಿಗೆ ಬರೋಬ್ಬರಿ 4 ಜನ ನಾಮಿನಿಗಳನ್ನ ಸೇರಿಸಬಹುದು. ಹೌದು, ಇದುವರೆಗೆ ಇದ್ದಂತಹ ಮಿತಿಯನ್ನ ಹೆಚ್ಚಿಸಲಾಗಿದೆ ಸ್ನೇಹಿತರೆ. ಇದರಿಂದ ನಮ್ಗೇನಪ್ಪಾ ಲಾಭ ಅಂತಂದ್ರೆ, ಅನಿರೀಕ್ಷಿತ ಸಂದರ್ಭಗಳಲ್ಲಿ ಅಂದ್ರೆ ಖಾತೆದಾರರು ತೀರ್ಕೊಂಡ್ರೆ ಕುಟುಂಬದವರು ಆಸ್ತಿ ಅಥವಾ ಹಣವನ್ನ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಪಡಿಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲ, ಖಾತೆದಾರರು ತೀರ್ಕೊಂಡಾಗ ಹಣವನ್ನ 4 ಜನರಿಗೆ ಸಮಾನವಾಗಿ ಅಥವಾ ನೀವು ನಿಗದಿಪಡಿಸಿದಂತ ಅನುಪಾತದಲ್ಲಿ ಹಂಚಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಒಬ್ಬ ನಾಮಿನಿ ಇದ್ದು ಅವರು ಅನಿರೀಕ್ಷಿತವಾಗಿ ತೀರ್ಕೊಂಡ್ರೆ ಹಣ ಪಡೆಯೋದು ಒಂದು ದೊಡ್ಡ ತಲೆನೋವಾಗಿತ್ತಲ್ವಾ. ಸೊ ಈಗ 4 ಜನರಿದ್ರೆ ಆ ಭಯ ಇರೋದಿಲ್ಲ ಸ್ನೇಹಿತರೆ. ಇನ್ನು ಲಾಕರ್ ನಲ್ಲಿರುವಂತ ಅಮೂಲ್ಯ ವಸ್ತುಗಳಿಗೂ ಈ ಒಂದು ನಿಯಮ ಅನ್ವಯ ಆಗೋದ್ರಿಂದ ಕಾನೂನು ಸಂಘರ್ಷಗಳು ಕಡಿಮೆ ಆಗುತ್ತೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, 4 ಜನರ ಹೆಸರನ್ನ ಹಾಕೋದು ಕಡ್ಡಾಯ ಅಲ್ಲ, ಅದು ಕೇವಲ ಗರಿಷ್ಠ ಮಿತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಒಂದು ಬ್ಯಾಂಕ್ ಖಾತೆಗೆ ಗರಿಷ್ಠ ಒಬ್ಬರಾದ್ರೂ ನಾಮಿನಿ ಇರಬೇಕಾಗತ್ತೆ ಸ್ನೇಹಿತರೆ. ಕನಿಷ್ಠ ಪಕ್ಷ ಒಬ್ರು ಇರಬೇಕು, 4 ಜನ ಕೂಡ ಇರಬಹುದು. ಇನ್ನು ಸ್ನೇಹಿತರೆ, ಎರಡನೇ ಪ್ರಮುಖ ಚೇಂಜಸ್ ಬಗ್ಗೆ ಹೇಳ್ತೀನಿ. ಸಾಲ ಪಡೆಯೋದಕ್ಕೆ ಬೇಕಾದಂತ ಕ್ರೆಡಿಟ್ ಸ್ಕೋರ್. ಸದ್ಯಕ್ಕೆ ಸಿಬಿಲ್ ಇತ್ಯಾದಿ ಏಜೆನ್ಸಿಗಳು ನೀಡುವಂತ ನಮ್ಮ ಕ್ರೆಡಿಟ್ ಸ್ಕೋರ್ ತಿಂಗಳಿಗೆ ಒಮ್ಮೆ ಅಪ್ಡೇಟ್ ಆಗ್ತಾ ಇತ್ತು, ಹೌದಾ? ಆದ್ರೆ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಪ್ರತಿ 7 ದಿನಗಳಿಗೊಮ್ಮೆ ಅಂದ್ರೆ ವಾರಕ್ಕೊಮ್ಮೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗತ್ತೆ. ಪ್ರತಿ ತಿಂಗಳ 7, 14, 21 ಮತ್ತು 28ನೇ ತಾರೀಕಿನಂದು ನಿಮ್ಮ ಸ್ಕೋರ್ ಅಪ್ಡೇಟ್ ಆಗತ್ತೆ ಸ್ನೇಹಿತರೆ. ಇದರ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನೀವು ಸಾಲದ ಕಂತನ್ನ ಸರಿಯಾಗಿ ಪಾವತಿಸಿದ ತಕ್ಷಣ ಈ ಮಾಹಿತಿ ಬೇಗನೆ ಅಪ್ಡೇಟ್ ಆಗಿ ನಿಮ್ಮ ಸ್ಕೋರ್ ಸುಧಾರಿಸ್ತಾ ಹೋಗುತ್ತೆ. ಸ್ಕೋರ್ ಜಾಸ್ತಿ ಆಗೋಕೆ ನೀವು ತಿಂಗಳುಗಟ್ಟಲೆ ಕಾಯಬೇಕು ಅಂತಿಲ್ಲ. ಹೊಸ ಸಾಲಕ್ಕೆ ಅರ್ಜಿ ಹಾಕೋದಕ್ಕೆ ತಿಂಗಳುಗಟ್ಟಲೆ ಕಾಯಬೇಕಾಗಿಲ್ಲ ಸ್ನೇಹಿತರೆ. ಲೋನ್ ಕೂಡ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಕೂಡ ಆರಾಮಾಗಿ ಸಿಗುತ್ತೆ. ಇದರಿಂದ ನಿಮ್ಮ ಹಣಕಾಸಿನ ಶಿಸ್ತು ಹೇಗಿದೆ ಅನ್ನೋದನ್ನ ವಾರಕ್ಕೊಮ್ಮೆ ನೀವೇ ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ಹುಷಾರ್ ಸ್ನೇಹಿತರೆ, ನೀವು ಕಂತು ಕಟ್ಟೋದು ಮರೆತ್ರೆ ಅಥವಾ ಲೇಟ್ ಆಯ್ತು ಅಂತಂದ್ರೆ ಅದು ಕೂಡ ತಕ್ಷಣವೇ ಅಪ್ಡೇಟ್ ಆಗಿ ನಿಮ್ಮ ಸ್ಕೋರ್ ಕಡಿಮೆ ಆಗಬಹುದು. ಸೊ ಹಾಗಾಗಿ EMI ಏನಿರುತ್ತೋ ಅದೆಲ್ಲವನ್ನ ಕರೆಕ್ಟ್ ಟೈಮಿಗೆ ಕಟ್ಟಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಮೂರನೇ ಬದಲಾವಣೆ ಏನು ಅಂತ ನೋಡೋಣವಾ? ಎಸ್ಪೆಷಲಿ ಸಾಲಗಾರರಿಗೆ ಸಿಹಿ ಸುದ್ದಿ. ಹೌದು, ಜನವರಿ 1, 2026ರಿಂದ ಫ್ಲೋಟಿಂಗ್ ರೇಟ್ ಹೊಂದಿರುವಂತಹ ಸಾಲಗಳನ್ನ ನೀವು ಅವಧಿಗಿಂತ ಮುಂಚಿತವಾಗಿ ಪಾವತಿಸಿ ಕ್ಲೋಸ್ ಮಾಡಿದ್ರೆ ಅಂದ್ರೆ ಫೋರ್ ಕ್ಲೋಜರ್ ಅಂತ ಹೇಳ್ತೀವಿ, ಬ್ಯಾಂಕ್ಗಳು ಯಾವುದೇ ದಂಡ ಅಥವಾ ಹೆಚ್ಚುವರಿ ಶುಲ್ಕವನ್ನ ವಿಧಿಸೋ ಹಂಗಿಲ್ಲ. ಈ ನಿಯಮ ಗೃಹ ಸಾಲ, ಹೋಮ್ ಲೋನ್ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ಶಿಕ್ಷಣ ಸಾಲ ಆಗಿರ್ಬೋದು, ವೈಯಕ್ತಿಕ ಸಾಲಗಳಿಗೆ ಅನ್ವಯ ಆಗತ್ತೆ. ಸೊ ನಿಮ್ಮ ಹತ್ರ ಹಣ ಬಂದಾಗ ಯಾವುದೇ ಎಕ್ಸ್ಟ್ರಾ ಖರ್ಚಿಲ್ಲದೆ ನೀವು ಸಾಲವನ್ನ ಬೇಗ ತೀರಿಸಿ ನಿರಾಳರಾಗಬಹುದು. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಬೋನಸ್ ಬಂದಾಗ ಅಥವಾ ಎಕ್ಸ್ಟ್ರಾ ಹಣ ಇದ್ದಾಗ
ಸಾಲ ತೀರಿಸಿದ್ರೆ ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನ ಉಳಿಸ್ಬೋದು. ಸೊ ಹಣ ಹೆಚ್ಚಿತ್ತು ಅಂತಂದ್ರೆ ಬೇಗ ಬೇಗ ಸಾಲ ತೀರಿಸೋದಕ್ಕೆ ಟ್ರೈ ಮಾಡಿ. ಇನ್ನು ಬ್ಯಾಂಕ್ನಿಂದ ಬ್ಯಾಂಕ್ಗೆ ಸಾಲ ವರ್ಗಾವಣೆ, ಲೋನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಲ್ವಾ, ಅದು ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ, ಖರ್ಚಿಲ್ಲದ ಕೆಲಸ ಆಗತ್ತೆ ಸ್ನೇಹಿತರೆ. ಅಂದ್ರೆ ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಇದು 3ನೇ ಚೇಂಜಸ್ ಆಗಿರುತ್ತೆ. ಇನ್ನು ಸ್ನೇಹಿತರೆ 4ನೇ ಬದಲಾವಣೆಗೆ ಬರೋಣ. ನೇರವಾಗಿ ನಿಮ್ಮ ಹಣ ಉಳಿತಾಯ ಮಾಡುವಂತ ವಿಚಾರಕ್ಕೆ ಸಂಬಂಧಿಸಿರೋದ್ ಬಗ್ಗೆ ನಾನು ಮಾತನಾಡ್ತಿರುವಂತದ್ದು. ಅಂದ್ರೆ ನಾನು ಆಗ್ಲೇ ಹೇಳ್ದೆ ಅಲ್ವಾ, ವಾರಕ್ಕೊಮ್ಮೆ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗೋದ್ರಿಂದ ಯಾರ ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೋ ಅವರು ಬ್ಯಾಂಕ್ಗಳ ಜೊತೆ ಮಾತುಕತೆಯನ್ನ ನಡೆಸಿ ನೆಗೋಷಿಯೇಟ್ ಮಾಡಿ ಕಡಿಮೆ ಬಡ್ಡಿಗೆ ಸಾಲವನ್ನ ಪಡೆಯೋದು ಇನ್ನು ಮುಂದೆ ತುಂಬಾ ಈಸಿ ಆಗತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಬೆಸ್ಟ್ ಆಗಿದ್ರೆ ಬ್ಯಾಂಕ್ಗಳು ನಿಮಗೆ ಕಡಿಮೆ ಬಡ್ಡಿ ದರದ ಜೊತೆಗೆ ಉತ್ತಮ ಹಣಕಾಸಿನ ಡೀಲ್ಗಳನ್ನ ನೀಡೋದಕ್ಕೆ ಮುಂದೆ ಬರುತ್ತೆ. ಅಂದ್ರೆ ಗುಡ್ ಸ್ಕೋರ್ ಇತ್ತು ಅಂತಂದ್ರೆ ಚೀಪ್ ಲೋನ್ ಅನ್ನುವಂತ ಸಂಸ್ಕೃತಿ ಬರುತ್ತೆ ಸ್ನೇಹಿತರೆ. ಸೊ ಬ್ಯಾಂಕ್ಗಳ ನಡುವೆ ಉತ್ತಮ ಗ್ರಾಹಕರನ್ನ ಸೆಳೆಯೋದಕ್ಕೆ ಪೈಪೋಟಿ ಏರ್ಪಟ್ಟಿರುವಂತದ್ದು. ಸೊ ಗ್ರಾಹಕರಿಗೆ ಬೆಸ್ಟ್ ಆಫರ್ ಸಿಗುತ್ತೆ ಸ್ನೇಹಿತರೆ. ಇನ್ನು ಕೊನೆಯ ಪಾಯಿಂಟ್ ಬರೋಣ, ಚಿನ್ನದ ವ್ಯಾಪಾರಿಗಳಿಗೆ ಸಂಬಂಧಿಸಿರುವಂತದ್ದು ಈ ಒಂದು ವಿಚಾರ. ಸೊ ಚಿನ್ನದ ವ್ಯಾಪಾರಿಗಳು ಬ್ಯಾಂಕ್ನಿಂದ ಪಡೆದಂತ ಗೋಲ್ಡ್ ಮೆಟಲ್ ಲೋನ್ GML ಅಂತ ಕರಿತೀವಿ, ಮರುಪಾವತಿ ಮಾಡೋದಕ್ಕೆ ಈಗ ಹೆಚ್ಚಿನ ಕಾಲಾವಕಾಶ ಸಿಕ್ಕಿದೆ. ಅಂದ್ರೆ ಹಳೆಯ ನಿಯಮದಂತೆ ಹಣ ಪಾವತಿಸೋದಕ್ಕೆ ಬರೀ 180 ದಿನಗಳಿತ್ತು. ಆದ್ರೆ ಈಗ ಹೊಸ ಒಂದು ರೂಲ್ಸ್ ಪ್ರಕಾರ 220 ದಿನಗಳಿಗೆ, ಅಂದ್ರೆ ಸುಮಾರು 9 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಿಂದ ವ್ಯಾಪಾರಿಗಳಿಗೆ ತಮ್ಮ ನಗದು ಹರಿವಾಗಿರ್ಬೋದು, ವ್ಯವಹಾರವನ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಹೆಚ್ಚಿನ ಟೈಮ್ ಸಿಗುತ್ತೆ. ಸಣ್ಣ ಆಗಿರ್ಬೋದು, ಮಧ್ಯಮ ಗಾತ್ರದ ಜ್ಯುವೆಲ್ಲರ್ ಶಾಪ್ ಯಾರಿರ್ತಾರೋ, ಸೊ ನಗದು ಹರಿವನ್ನ ಸುಧಾರಿಸೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಚಿನ್ನದ ದರ ಏರಿಳಿತವಾಗುವಂತ ಸಮಯದಲ್ಲಿ ವ್ಯಾಪಾರಿಗಳು ತುಂಬಾ ಒತ್ತಡಕ್ಕೆ ಬೀಳ್ತಾರೆ. ಮಾರಾಟ ಮಾಡೋದು ಅಂದ್ರೆ ಒತ್ತಡಕ್ಕೆ ಬಿದ್ದು ಮಾರಾಟ ಮಾಡೋದು ಇಲ್ಲಿ ತಪ್ಪುತ್ತೆ ಸ್ನೇಹಿತರೆ. ಸೊ ಹಾಗಾಗಿ 2026ರಿಂದ ಜಾರಿಗೆ ಬರುವಂತ RBI ನ ಈ ಒಂದು 5 ಹೊಸ ನಿಯಮಗಳು ಗ್ರಾಹಕ ಸ್ನೇಹಿಯಾಗಿದೆ. ಸೊ ನಾಮಿನೇಷನ್ ಸುಲಭ ಆಗಿದೆ, ಕ್ರೆಡಿಟ್ ಸ್ಕೋರ್ ವೇಗವಾಗಿ ಅಪ್ಡೇಟ್ ಆಗುತ್ತೆ, ಲೋನ್ ಬೇಗ ಕ್ಲೋಸ್ ಮಾಡಿದ್ರೆ ಪೆನಾಲ್ಟಿ ಇಲ್ಲ, ಜೊತೆಗೆ ಉತ್ತಮ ಸ್ಕೋರ್ ಇದ್ರೆ ಕಡಿಮೆ ಬಡ್ಡಿ ಸಾಲ ಸಿಗುತ್ತೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂತಂದ್ರೆ ತುಂಬಾ ಜನರಿಗೆ ಈ ಒಂದು ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ಹೊಸ ರೂಲ್ಸ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಇದು ಇಷ್ಟು ಕೂಡ ಗ್ರಾಹಕರಾದಂತಹ ನಮ್ಮ ಅಂದ್ರೆ ಸಾರ್ವಜನಿಕರ ಮೇಲೆ ತುಂಬಾ ಯೂಸ್ಫುಲ್ ಆಗುವಂತ ಒಂದಷ್ಟು ಪಾಯಿಂಟ್ಸ್ ಗಳಾಗಿರುತ್ತೆ. ಸೊ ಇದು ನಿಮಗೆ ಲೋನ್ ತಗೊಳ್ಳೋದಕ್ಕಾಗಿರ್ಬೋದು, ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿಯ ಹಣಕಾಸು ಮತ್ತು ಬ್ಯಾಂಕಿಂಗ್ ಕುರಿತಾದಂತಹ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ. ಸೊ ತುಂಬಾ ಜನರು ಡೈಲಿ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಏನೇ ಮಾಹಿತಿ ಇದ್ರು EV ಸ್ಕೂಟರ್ ಆಗಿರ್ಬೋದು ಅಥವಾ ಕಾರ್ ಬಗ್ಗೆ ಆಗಿರ್ಬೋದು, ಇದು ಎಲ್ಲವನ್ನ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದರಿಂದ ಸಾಕಷ್ಟು ಜನರಿಗೆ ಬೆನಿಫಿಟ್ ಆಗ್ತಾ ಇದೆ. ಸೊ ಮುಂದೆನೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.